ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರಿ ಬಾ, ಬನ್ನಿ ಬನ್ನಿ ಬಮ್ಮ. ಹರಿ, ಸಿಂಚನಂಗೆ ಫೋನ್ ಮಾಡ್ತೀಯಪ್ಪ? ಇಲ್ಲಪ್ಪ. ನೋಡು, ಫೋನಲ್ಲಿ ಏನು ಮಾತಾಡೋದು ಬೇಡ. ನೇರವಾಗಿ ಅವಳ ಮನೆಗೆ ಹೋಗಿ ಅವಳ ಹತ್ರ ಮಾತಾಡಿ ಅವಳನ್ನ ಕರ್ಕೊಂಡು ಬಾಪ. ಮದ್ವೆ ಆದ ಹೆಣ್ಣು ಗಂಡನ ಮನೇಲಿ ಇದ್ರೇನೆ ಚೆನ್ನ. ಬರಲ್ಲ ಅನ್ನೋರ್ನ ನಾನು ಹೇಗಮ್ಮ ಕರೀಲಿ? ಬರ್ತಾಳೆ ಬಿಡು. ಹೀಗೆಲ್ಲ ಹೇಳ್ಬಾರ್ದು ಹರೀಶ. ಅವಳು ನಿನ್ನ ಇಷ್ಟಪಟ್ಟು ಪ್ರೀತಿಸಿ ತಾನೇ ಮದ್ವೆ ಆಗಿದ್ದು. ಅಂದ್ಮೇಲೆ ಆ ಪ್ರೀತಿಗೋಸ್ಕರ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಅಮ್ಮ, ನನ್ನ ತಾಳ್ಮೆಗೂ ಮಿತಿ ಇರುತ್ತೆ ಅಲ್ವಾ? ನಾನೇನು ಅವಳನ್ನ ಮನೆ ಬಿಟ್ಟು ಹೋಗೋ ಅಂತ ಹೇಳಿಲ್ವಲ್ಲ. ಅವಳು ಹೊರಟಾಗ ನಾನು ತಡೆದೆ, ನೀವುಗಳು ತಡೆದ್ರೆ. ನಾನು ನಿಮ್ಮಮ್ಮನು ಪ್ರೀತಿ ಮಾಡಿ ತಾನೇ ಮದುವೆ ಮಾಡ್ಕೊಂಡಿರೋದು. ನಾವು ಜಗಳ ಮಾಡ್ತೀವಿ, ಆದರೆ ಒಬ್ಬರಿಂದ ಒಬ್ಬರು ದೂರ ಹೋಗಬೇಕು ಅನ್ನೋಷ್ಟು ಜಗಳ ಮಾಡ್ಕೊಂಡಿಲ್ಲ. ನೋಡೋ, ಎಷ್ಟೋ ಸಲ ನಾನು ನಿಮ್ಮಮ್ಮ ಆಡಿರೋ ಜಗಳ ನಮ್ಮನ್ನು ಇನ್ನೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದೆ ಅಲ್ವಾ? ನಾನೊಬ್ಬನೇ ಅರ್ಥ ಮಾಡ್ಕೊಂಡ್ರೆ ಆಗಲ್ಲಪ್ಪ, ಅವಳು ಅರ್ಥ ಮಾಡ್ಕೋಬೇಕಲ್ವಾ? ಇಟ್ ಶುಡ್ ಬಿ ಎ 2-way ಟ್ರಾಫಿಕ್. ಗೊತ್ತಿದೆಯೇ ಹೊರತು ದೂರ ಮಾಡಿ ಗೊತ್ತಿಲ್ಲಪ್ಪ. ನಿಜವಾಗ್ಲೂ ನೀನ್ ಅವಳನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ರೆ ಹೋಗಿ ಅವಳನ್ನ ಕರ್ಕೊಂಡ್ ಬಾಪ. ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡಲಿಲ್ಲ. ಇವಾಗ ನಾನು ಹೋಗಿ ಅಲ್ಲಿ ಕರೆದ್ರೆ ನನ್ನ ಜೊತೆ ಬರ್ತಾಳೆ ಅಂತ ಏನಮ್ಮ ಗ್ಯಾರಂಟಿ? ಅವಮಾನ ಅಲ್ವಾ ಅದು? ಹಾಗಲ್ಲ ಹರೀಶ, ಹೆಣ್ಮಕ್ಳು ಮನಸ್ಸು ಸ್ವಲ್ಪ ಸೂಕ್ಷ್ಮ ಕಣೋ. ಅದರಲ್ಲೂ ಅವ್ರು ಪ್ರೀತಿ ಮಾಡೋದ್ರಿಂದ ತೊಂದರೆ ಆದರೆ ಅವರು ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ನೀನಿಲ್ಲಿ ಹೇಗೆ ಅವಳ ಬಗ್ಗೆ ಯೋಚಿಸ್ತಿದ್ಯೋ ಅವಳು ಅದೇ ಪರಿಸ್ಥಿತಿಲಿ ಇರ್ತಾಳೆ. ಮಾತಿಂದ ಏನೋ ಭಿನ್ನಾಭಿಪ್ರಾಯ ಬಂದೋಗಿದೆ, ಅದನ್ನು ಮಾತಿಂದನೇ ಸರಿ ಮಾಡ್ಕೋಬೇಕಪ್ಪ. ನೀನು ಈ ಸಲ ಹೋಗಿ ಕರೆದು ನೋಡು. ಅವಳು ನಿನ್ನಿಂದ ಓಡ್ ಬರಲಿಲ್ಲ ಅಂದರೆ ಕೇಳು, ನನ್ನ ಮಾತು ಕೇಳು, ಹೋಗು ಅವಳನ್ನ ಕರಿ. ಹೌದು ಹರೀಶ, ಅಪ್ಪನ್ ಮಾತ್ ಕೇಳು, ಹೋಗಿ ಕರ್ಕೊಂಡ್ ಬಾಪ. ನನಗೀಗ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೋತೀನಿ. ಆಮೇಲೆ ಅವಳನ್ನ ಕರಿಬೇಕು ಅಂತ ಅನ್ಸಿದ್ರೆ ಕರಿತೀನಿ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.